ನಮಸ್ಕಾರ ನನ್ನ ಅದ್ಭುತ ಚಂದದಾರರೇ. 2005ರ ಜಗತ್ತಿಗೆ ಹೋಗೋಣ ಬನ್ನಿ. ಇಂಟರ್ನೆಟ್ ಇದೆ, ಆದರೆ ವಿಡಿಯೋಗಳನ್ನು ಹಂಚಿಕೊಳ್ಳುವುದು ಮಾತ್ರ ಒಂದು ದೊಡ್ಡ ಸವಾಲು. ಫೈಲ್ ಗಾತ್ರ, ತಾಂತ್ರಿಕ ಅಡೆತಡೆಗಳು, ಇದು ಬಹುತೇಕರಿಗೆ ತಲೆನೋವು. ಆಗ ಮೂವರು ಸ್ನೇಹಿತರು ಚಾರ್ಡ್ ಹರ್ಲಿ, ಸ್ಟೀವ್ ಚೇನ್ ಮತ್ತು ಜಾವೇದ್ ಕರೀಂ ಈ ಸಮಸ್ಯೆಗೆ ಒಂದು ಸರಳ ಪರಿಹಾರ ಕಂಡುಕೊಂಡರು. ಜನರಿಗೆ ಸುಲಭವಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಒಂದು ವೇದಿಕೆ ಬೇಕು. ಅವರ ಈ ಚಿಂತನೆಯೇ ಒಂದು ಯುಗವನ್ನು ಬದಲಿಸಿತು. ಆ ಐಡಿಯಾದ ಫಲವೇ 2005ರಲ್ಲಿ ಆರಂಭಗೊಂಡ ನಮ್ಮೆಲ್ಲರ ಪ್ರೀತಿಯ ಯೂಟ್ಯೂಬ್. ಮೊದಲ ವಿಡಿಯೋ ಜಾವೇದ್ ಕರೀಂ ಅಪ್ಲೋಡ್ ಮಾಡಿದ ಮೀ ಅಟ್ ದಿ ಜೂ ಒಂದು ಚಿಕ್ಕ ಹೆಜ್ಜೆ, ಆದರೆ ಇಡೀ ವಿಶ್ವವನ್ನೇ ಬದಲಾಯಿಸುವ ಕ್ರಾಂತಿಯ ಆರಂಭ. ನೆನಪಿಡಿ, ಒಂದು ಚಿಕ್ಕ ಐಡಿಯಾ ಎಲ್ಲಿಗೆ ತಲುಪಿಸಬಹುದು ಎಂದು. ಯೂಟ್ಯೂಬ್ ಕ್ಷಣಾರ್ಧದಲ್ಲಿ ಬೂಮ್ ಆಯಿತು. ತಮಾಷೆಯ ವಿಡಿಯೋಗಳಿಂದ ಹಿಡಿದು ಸಂಗೀತ ಶಿಕ್ಷಣದವರೆಗೆ ಎಲ್ಲರೂ ತಮ್ಮ ಕಂಟೆಂಟ್ ಹಂಚಿಕೊಳ್ಳಲು ಶುರು ಮಾಡಿದರು. ನೀವು ಇಂದಿಗೂ ನೋಡುವ ಅನೇಕ ಕಂಟೆಂಟ್ಗಳಿಗೆ ಅಡಿಪಾಯ ಹಾಕಿದ್ದು ಇದೆ. ಇದರ ಅದ್ಭುತ ಬೆಳವಣಿಗೆಯನ್ನು ಗುರುತಿಸಿ 2006ರಲ್ಲಿ ಗೂಗಲ್ 1.65 ಬಿಲಿಯನ್ಗೆ ಯೂಟ್ಯೂಬ್ ಅನ್ನು ಸ್ವಾಧೀನಪಡಿಸಿಕೊಂಡಿತು. ಇದು ಯೂಟ್ಯೂಬ್ನ ಭವಿಷ್ಯವನ್ನು ಮತ್ತಷ್ಟು ಬಲಪಡಿಸಿತು. ಇಂದು ಯೂಟ್ಯೂಬ್ ಕೇವಲ ವಿಡಿಯೋ ವೇದಿಕೆಯಲ್ಲ, ಇದು ಕೋಟ್ಯಾಂತರ ಜನರಿಗೆ ಆದಾಯ, ಜನಪ್ರಿಯತೆ ಮತ್ತು ಹೊಸ ವೃತ್ತಿ ಜೀವನವನ್ನು ನೀಡುವ ಶಕ್ತಿಶಾಲಿ ವೇದಿಕೆ. ನೀವೇ ನೋಡಿ, ಬಿಲಿಯನ್ ಗಟ್ಟಲೆ ಬಳಕೆದಾರರು, ಮಿಲಿಯನ್ ಗಟ್ಟಲೆ ಕ್ರಿಯೇಟರ್ಗಳು. ಇದರಲ್ಲಿ ನೀವು ಒಬ್ಬರು. ನೋಡಿದ್ರಲ್ಲ ನನ್ನ ಸ್ನೇಹಿತರೆ, ಒಂದು ಸರಳ ಕಲ್ಪನೆ ಸರಿಯಾದ ಸಮಯದಲ್ಲಿ ಸಿಕ್ಕಾಗ ಇಡೀ ವಿಶ್ವವನ್ನೇ ಬದಲಿಸಬಲ್ಲದು ಎಂಬುದಕ್ಕೆ ಯೂಟ್ಯೂಬ್ ಒಂದು ಜೀವಂತ ಉಜ್ವಲ ಉದಾಹರಣೆ. ಇದು ಕೇವಲ ಒಂದು ವೆಬ್ಸೈಟ್ ಅಲ್ಲ, ಇದು ನಮ್ಮೆಲ್ಲರ ಸೃಜನಶೀಲತೆ ಮತ್ತು ಸಂಪರ್ಕದ ಅದ್ಭುತ ವೇದಿಕೆ. ಈ ಮಹಾನ್ ಕತೆ ನಿಮಗೆ ಇನ್ನಷ್ಟು ಸ್ಫೂರ್ತಿ ನೀಡಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಕನಸುಗಳನ್ನು ನನಸಾಗಿಸಲು ಯೂಟ್ಯೂಬ್ ನಿಮಗೆ ಸದಾ ಜೊತೆಗಿದೆ. ಧನ್ಯವಾದಗಳು ಸ್ನೇಹಿತರೆ.